45,000 ಜನರಿಂದ ಹೂಡಿಕೆ ಮಾಡಿಸಿ 4,500 ಕೋಟಿಗೂ ಹೆಚ್ಚು ವಂಚನೆ ಮಾಡಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿ ನಂಬಿಸಿ ವಂಚನೆಯನ್ನ ಮಾಡ್ತಾ ಇದ್ದ ಶಿವಾನಂದ್ ಅನ್ನೋದು ಈಗ ಮಾಹಿತಿ ತಿಳಿದು ಬರ್ತಾ ಇದೆ. ಉಂಡೆ ನಾಮವನ್ನು ತಿಕ್ತಾ ಇದ್ದ ಶಿವಾನಂದ್ ನಂಬಿಸ್ಬಿಟ್ಟು ಶಿವಾನಂದ ನೀಲಣ್ಣನವರ ಕೇಸ್ಗೆ ಈಗ ತನಿಖೆ ಮಾಡೋದಕ್ಕೆ ಸಿಐಡಿ ಎಂಟ್ರಿಯನ್ನು ಕೊಟ್ಟಿದೆ. ಮಾಳಮಾರುತಿ ಪೊಲೀಸ್ ಠಾಣೆಗೆ ಸಿಐಡಿ ತಂಡ ಭೇಟಿ ಕೊಟ್ಟಿದ್ದು ಶಿವಾನಂದ ನೀಲಣ್ಣವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗಿರುವಂತಹ ಸಿಐಡಿ ತಂಡ ಇದು. ಅಧಿಕಾರಿಗಳ ತಂಡ ಡಿವೈಎಸ್ಪಿ ನೇತೃತ್ವದ ತಂಡದಿಂದ ಪ್ರಕರಣದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಇದೀಗ ನಡೀತಾ ಇರುವಂಥದ್ದು. ಬೆಂಗಳೂರಿನಿಂದ ವಿಶೇಷವಾಗಿ ಸಿಐಡಿ ಅಧಿಕಾರಿಗಳ ತಂಡ ಡಿವೈಎಸ್ಪಿ ನೇತೃತ್ವದಲ್ಲಿ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳಿಂದ, ಅಲ್ಲಿ ತನಿಖೆ ಮಾಡ್ತಾ ಇರುವ ಅಧಿಕಾರಿಗಳಿಂದ ಶಿವಾನಂದ ನೀಲಣ್ಣನವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಸಿಐಡಿ ಅಧಿಕಾರಿಗಳು ಇದೀಗ ಮಾಡ್ತಾ ಇದ್ದಾರೆ. ಯಾರು ಈ ಶಿವಾನಂದ ನೀಲಣ್ಣವರ್? ಈತ ಯಾವ ರೀತಿಯಲ್ಲಿ ತನ್ನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡದ? ಈತನ ಹಿನ್ನೆಲೆ ಏನು? ಎಷ್ಟು ಆಸ್ತಿಯನ್ನು ಗಳಿಸಿದ್ದಾನೆ? ಯಾವ ರೀತಿಯಲ್ಲಿ ಜನರನ್ನು ನಂಬಿಸ್ತಾ ಇದ್ದ? ಯಾವ ರೀತಿಯಲ್ಲಿ ಹೂಡಿಕೆಯನ್ನು ಮಾಡಿಸಿಕೊಳ್ತಾ ಇದ್ದ? ಯಾರ್ಯಾರಿಂದ ಎಷ್ಟೆಷ್ಟು ಹೂಡಿಕೆಯನ್ನು ಮಾಡಿಸಿಕೊಂಡಿದ್ದಾನೆ? ಅವರಿಗೆ ಯಾವ ರೀತಿಯಲ್ಲಿ ನಂಬಿಸಿ ವಂಚನೆಯನ್ನು ಮಾಡಿದ್ದಾನೆ? ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನು ವಂಚನೆ ಮಾಡಿದ್ದಾನೆ? ಹಣ ಡಬಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯಲ್ಲಿ ಡಬಲ್ ಮಾಡಿಕೊಡ್ತಾ ಇದ್ದಂತೆ? ಈತನ ವ್ಯವಹಾರಗಳೇನು? ಈತ ಎಲ್ಲೆಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದ? ಈ ಹಣವನ್ನು ಎಲ್ಲಾದರೂ ಹೂಡಿಕೆ ಮಾಡಿದ್ನಾ ಅಥವಾ ಗ್ರಾಹಕರಿಂದ ಪಡೆದಂತಹ ಹಣವನ್ನು ತಾನೇ ನುಂಗಿದ್ನಾ? ಈ ರೀತಿ ಎಲ್ಲ ರೀತಿಯ ಮಾಹಿತಿಯನ್ನು ಸಿಐಡಿ ಅಧಿಕಾರಿಗಳು ಈಗ ಪ್ರಾಥಮಿಕವಾಗಿ ಮಾಳಮಾರುತಿ ಪೊಲೀಸ್ ಠಾಣೆಯ ಪೊಲೀಸರು ಏನು ಕಲೆ ಹಾಕಿದ್ದಾರೆ ಆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದಾದ ನಂತರ ಮತ್ತೆ ತಮ್ಮ ಕಸ್ಟಡಿಗೆ ಪಡೆದುಕೊಂಡು ಶಿವಾನಂದ ನೀಲಣ್ಣವರವರ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಸಿಐಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಕೂಲಂಕಷವಾಗಿ ವಿಚಾರಣೆಯನ್ನು ನಡೆಸಿ ಅದಾದ ನಂತರ ಮುಂದಿನ ತನಿಖೆಯನ್ನು ಕೂಡ ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ನಡೆಸ್ತಾ ಹೋಗ್ತಾರೆ. ಮೊದಲಿಗೆ ಆರೋಪಿಯ ವಿಚಾರಣೆಯನ್ನು ಮಾಡ್ತಾರೆ. ಅದಾದ ಮೇಲೆ ಸ್ಥಳ ಮಹಜರು ಮಾಡೋದಕ್ಕಿದೆ ಇವತ್ತು. ಅದಾದ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಮತ್ತೊಮ್ಮೆ ಹೆಚ್ಚಿನ ವಿಚಾರಣೆಗೆ ಅವಶ್ಯಕತೆ ಇದ್ದಲ್ಲಿ ಕಸ್ಟಡಿಗೆ ಕೇಳ್ತಾರೆ. ಮತ್ತೆ ಕಸ್ಟಡಿಗೆ ಪಡೆದುಕೊಂಡು ಅವರಿಗೆ ಏನೆಲ್ಲ ಸಾಕ್ಷ್ಯಗಳು ಸಿಗ್ತಾ ಹೋಗ್ತವೆ, ಎಷ್ಟೆಲ್ಲ ದೂರುಗಳು ಬಂದಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.